ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸುವಂತಹ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ಕಾರ್ತಿಕ ಮಾಸದಲ್ಲಿ ಯಾವ ರಾಶಿಯವರಿಗೆ ಪದೇ ಪದೇ ಅಪಘಾತಗಳು ಉಂಟಾಗತ್ತೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀಧರ ಭಟ್ಟಾಚಾರ್ಯ ಗುರುಗಳೇ ನಮಸ್ಕಾರ. ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುದ್ಯಾನ್ಯಗಮ್ಯಂ ವಂದೇ ವಿಷ್ಣುಂ ಭೋಭಯಹರಂ ಸರ್ವಲೋಕೈಕನಾಥಂ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಎಂದಿನಂತೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಈ ದಿನ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಯಾವ ರಾಶಿಯವರಿಗೆ ಲಾಭ, ಯಾವ ರಾಶಿಯವರಿಗೆ ಈ ದಿನ ನಷ್ಟ, ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಅತಿಯಾದ ಪ್ರಯಾಣ ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಆರೋಗ್ಯದಲ್ಲಿ ಏರುಪೇರು, ಜೊತೆಗೆ ಪ್ರಯಾಣದಿಂದ ಆಯಾಸಗಳಾಗ್ತಕ್ಕಂಥದ್ದು, ಸಂಕಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು, ಸಾಲ ಮಾಡ್ತಕ್ಕಂಥ ಸಂಭವ ಹೆಚ್ಚಾಗಿ ಕಂಡು ಬರುತ್ತೆ. ಮಾತೃವನಿಯಿಂದ ಬಹಳಷ್ಟು ಲಾಭಗಳನ್ನು ನೀವು ಪಡಿಬೇಕು, ಈ ದಿನ ಪಡಿತಕ್ಕಂಥ ಒಂದು ಶುಭ ಯೋಗ. ಆದರೆ ಬಹಳಷ್ಟು ಅದರಲ್ಲೂ ಕೂಡ ತೊಂದರೆ ತಾಪತ್ರಯಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಆಂಜನೇಯ ಗಾಯತ್ರಿ. ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ಮಂತ್ರವನ್ನ 28 ಬಾರಿ ಜಪವನ್ನ ಮಾಡಿ ಮಂಗಗಳಿಗೆ ಕಡಲೆಕಾಯಿ ಬಾಳೆಹಣ್ಣನ್ನು ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ದ್ರವ್ಯ ರೂಪದ ವಸ್ತುಗಳಿಂದ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು. ಯಾರ್ಯಾರು ಲಿಕ್ವಿಡ್ ಬಿಸಿನೆಸ್ ಅನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಧನ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಪ್ರೀತಿ ಸಮಾಗಮವಾಗ್ತಕ್ಕಂಥ ದಿನವಾಗತ್ತೆ. ಎಲ್ಲೋ ಒಂದು ಕಡೆ ಮನಃಶಾಂತಿ, ಶತ್ರುನಾಶ, ಆದರೆ ಎಲ್ಲೋ ಒಂದು ಕಡೆ ಅನರ್ಥಕ್ಕೆ ಗುರಿ ಆಗ್ತಕ್ಕಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟವನ್ನ ಈ ದಿನ ನೀವು ಮಾಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ದುರ್ಗಾಯೇ ನಮಃ. ಈ ಮಂತ್ರವನ್ನ 51 ಬಾರಿ ಜಪವನ್ನ ಮಾಡಿ ವಯಸ್ಸಾಗಿರ್ತಕ್ಕಂಥವರಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ದುಷ್ಟ ಜನರ ಸಹವಾಸವನ್ನ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಭಿವೃದ್ಧಿ ಕುಂಠಿತ, ಆಪ್ತರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನವಾಗುತ್ತೆ. ವ್ಯಾಪಾರದಲ್ಲಿ ಅಲ್ಪ ಲಾಭ, ವ್ರತ ಧನವ್ಯಯವನ್ನ ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ವಿಜಯ ಗಣಪತಯೇ ನಮಃ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಗಣೇಶನ ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಹೆಚ್ಚಿನ ಕೆಲಸವಾಗ್ತಕ್ಕಂಥದ್ದು, ವರ್ಕ್ ಲೋಡ್ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು. ರಫ್ತು ವ್ಯಾಪಾರದಿಂದ ಬಹಳಷ್ಟು ಲಾಭಗಳನ್ನ ಈ ದಿನ ನೀವು ಪಡಿತೀರಾ. ಯಾರ್ಯಾರು ಎಕ್ಸ್ಪೋರ್ಟ್ ಅನ್ನ ಮಾಡ್ತೀರೋ ಅಂತವರು ಬಹಳಷ್ಟು ಲಾಭಗಳನ್ನ ಈ ದಿನ ಪಡಿತೀರಾ. ಅದಕ್ಕೆ ಒಂದು ಕಡೆ ಕೌಟುಂಬಿಕವಾಗಿ ದಾಯಾದಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ವಾಹನ ಚಾಲನೆಯನ್ನು ಮಾಡಬೇಕಾದಾಗ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಾಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ಜ್ವಾಲ ಮಾಲಿನ್ಯೈ ನಮಃ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ವಯಸ್ಸಾಗಿರ್ತಕ್ಕಂಥ ಸುಮಂಗಲಿಗೆ ಪಾದ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಮಾತಾಪಿತೃವಿನಲ್ಲಿ ವಾತ್ಸಲ್ಯ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು, ದ್ರವ್ಯ ಲಾಭ, ಆದರೆ ವ್ಯವಹಾರಗಳಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭವನ್ನ ನೀವು ಪಡಿತೀರಾ. ಜನರಲ್ಲಿ ನಿಷ್ಠೂರಗಳನ್ನ ನೀವು
ಒತ್ಕೋಬೇಕಾಗತ್ತೆ, ಈ ದಿನ ನಿಷ್ಠೂರಕ್ಕೆ ಗುರಿಯಾಗಬೇಕಾಗತ್ತೆ. ಅಪವಾದ, ನಿಂದನೆಗಳು, ಅವಾಚ್ಯ ಶಬ್ದದಿಂದ ನಿಂದನೆಗಳನ್ನ ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಶತ್ರುಭಯ, ಸಾಯಂಕಾಲದ ಸಮಯಕ್ಕೆ ಮನಕ್ಲೇಶಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಶ್ರೀ ಸಾಯಿನಾಥಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸಾಯಿನಾಥನ ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ಮಾನಸಿಕವಾಗಿ ವೇದನೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅಗ್ನಿ ಭಯ, ಸ್ವಲ್ಪ ಬೆಂಕಿಯಿಂದ ಹುಷಾರಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ. ಎಲ್ಲೋ ಒಂದು ಕಡೆ ಶತ್ರು ಬಾಧೆಗೆ ಗುರಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಧನ ನಷ್ಟವಾಗ್ತಕ್ಕಂಥ ಯೋಗ, ದುಡ್ಡನ್ನ ಹಣವನ್ನ ಬಹಳಷ್ಟು ಖರ್ಚು ಮಾಡ್ಕೊಂಡ್ಬಿಡ್ತೀರಾ, ಖರ್ಚಿನ ಮೇಲೆ ಹಿಡಿತವನ್ನ ಇಟ್ಕೊಳ್ಳಿ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂತವರಿಗೆ ಅಲ್ಪ ಲಾಭ, ಸಕಾಲಕ್ಕೆ ಭೋಜನ ಅಂತಕ್ಕಂಥದ್ದು ಇಲ್ಲದಿರುವಿಕೆ, ಅಕಾಲ ಭೋಜನ ಪ್ರಾಪ್ತಿಯಾಗ್ತಕ್ಕಂಥ ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ನಿಮ್ಮ ಮಾತಾಪಿತೃಗಳಿಗೆ ಪಾದಪೂಜೆಯನ್ನ ಮಾಡಿ ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ಇದ್ದಾರೆ. ಈಗ ಜಗದೀಶ್ ಅನ್ನೋರು ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 7/6/1991 ಮೇಡಮ್. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 5:30 ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ಕಾರಪ್ಪ. ಅಂದ್ರೆ 5:30ಗೆ ಜನನವಾಗಿದ್ದ ಬೆಳಗ್ಗೆ? 4:30 5:30 ಆ ಟೈಮಲ್ಲಿ. ಅಂದ್ರೆ ನೋಡೋಣ ನಿಮ್ಮ ಜಾತಕ ಏನ್ ಹೇಳುತ್ತೆ. ನಿಮ್ಮ ಜಾತಕದ ಪ್ರಕಾರ ನಾವು ನೋಡಿದಾಗ ನಿಮ್ಮ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಏನೋ ಒಂದು ರೀತಿಯ ನಿಧಾನಗತಿ, ವಿಘ್ನಗಳು, ಅಂದ್ರೆ ಅನ್ಕೊಂಡಿದ್ದು ಸರಿಯಾಗಿ ಆಗ್ತಾ ಇಲ್ಲ. ಹೌದಾ? ಹೌದು ಗುರು. ಅಂದ್ರೆ ಶುಕ್ರವಾರ ನೀವು ಜನನವಾಗಿದ್ದೀರಾ. ಉತ್ತರಾಭಾದ್ರ ನಕ್ಷತ್ರ ಮೀನ ರಾಶಿಯಲ್ಲಿ ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಶನಿ ದಶೆಯಲ್ಲಿ ನೀವು ಜನನವಾಗಿದ್ದೀರಾ. ಆದ್ರೆ ಈಗ ನಿಮಗೆ ನಡೀತಾ ಇರತಕ್ಕಂಥದ್ದು ಬುಧ ದಶ. ನಿಮ್ಮ ಜಾತಕವನ್ನ ನಾವು ನೋಡಿದಾಗ ಲಗ್ನ ದ್ವಿತೀಯ ಸ್ಥಾನದಲ್ಲಿ ಧನಭಾವಾಧಿಪತಿ ಆಗಿರ್ತಕ್ಕಂಥ ಬುಧ ಲಗ್ನದಲ್ಲೇ ಬಂಧನದಲ್ಲಿ ಇರೋದ್ರಿಂದ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಖಂಡಿತವಾಗಿ ಶುಭ ಯೋಗಗಳು ಖಂಡಿತವಾಗಿ ಸಿಗುತ್ತೆ. ಆದರೆ ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡಿ. ನೋಡಿ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅಂದ್ರೆ ಆಲಸ್ಯ ಮನೋಭಾವ ಅಂತ ಹೇಳುತ್ತೆ ಜಾತಕ. ಯಾಕೆ ಅಂದ್ರೆ ಸೂರ್ಯ ಉದಯಕ್ಕೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಸರಿಯಾಗಿ ನೀವು ಆಚರಣೆಯನ್ನ ಮಾಡ್ತಾ ಇಲ್ಲ. ಇದರಿಂದಾನೇ ಬಹಳಷ್ಟು ಆಲಸ್ಯದಿಂದ ನಾನಾ ರೀತಿಯ ಸಮಸ್ಯೆಗಳು ನೀವಾಗಿಯೇ ನೀವು ಸೃಷ್ಟಿಯನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಭಾನುವಾರ ಗೋಧಿ ಪಾಯಸ ನಿವೇದನವನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳು ಗೆಳೆಯರಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರ ಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ, ಈ ತುಲಾ ರಾಶಿಯವರಿಗೆ ಈ ದಿನ ಶರೀರದಲ್ಲಿ ಏನೋ ಒಂದು ರೀತಿಯ ತಳಮಳ, ವೈದ್ಯರ ಭೇಟಿಗಾಗಿ ಆತುರ, ಅತಿಯಾದ ನೋವನ್ನ ಈ ದಿನ ನೀವು ಅನುಭವಿಸಬೇಕಾಗತ್ತೆ. ಗುರು ಹಿರಿಯರ ದರ್ಶನವನ್ನ ಮಾಡ್ತಕ್ಕಂಥ ಶುಭ ಯೋಗ, ಧರ್ಮ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಓಂ ಶ್ವೇತವರಹಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ಶುಭ ಯೋಗ. ಆದರೆ ಆ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಜಾಗರೂಕತೆಯಿಂದ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಸ್ವಲ್ಪ ದೃಷ್ಟಿ ದೋಷದಿಂದ ತೊಂದರೆಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಗುಪ್ತಾಂಗ ರೋಗಗಳು ಪ್ರಾಪ್ತಿ, ಪಿತ್ರಾರ್ಜಿತವಾಗಿ ಬರ್ತಕ್ಕಂಥ ಆಸ್ತಿಯು ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಸಾಮಾಜಿಕ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮುನ್ನಡೆಯಾಗ್ತಕ್ಕಂಥದ್ದು, ಮನ್ನಣೆ ಲಭ್ಯವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಭೋಗ ವಸ್ತುಗಳ ಪ್ರಾಪ್ತಿ, ವಾದ ವಿವಾದಗಳಿಂದ ಸ್ವಲ್ಪ ತೊಂದರೆಗಳು. ವಾದ ವಿವಾದಕ್ಕೆ ಈ ದಿನ ಯಾವುದೇ ಕಾರಣಕ್ಕೂ ಇಳಿಬೇಡಿ. ಯತ್ನ ಕಾರ್ಯಾನುಕೂಲಗಳಾಗ್ತಕ್ಕಂಥ ಒಂದು ಶುಭ ಯೋಗ, ಅಧಿಕಾರ ಪ್ರಾಪ್ತಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ,
ಬ್ರಹ್ಮಚಾರಿ ಬ್ರಾಹ್ಮಣನಿಗೆ, ಆ ಒಟು ಬ್ರಾಹ್ಮಣನಿಗೆ ಪಾದಪೂಜೆಯನ್ನ ಮಾಡಿ ಸ್ವಯಂ ಪಾಕವನ್ನ ನೀಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ವಿಪರೀತ ಖರ್ಚನ್ನ ಮಾಡ್ಕೊಳ್ತಕ್ಕಂಥ ದಿನವಾಗುತ್ತೆ. ರೋಗ ಬಾಧೆ, ಸಾಮಾನ್ಯ ಸುಖಕ್ಕೆ ಧಕ್ಕೆಯಾಗ್ತಕ್ಕಂಥ ದಿನ, ಕುಟುಂಬದಲ್ಲಿ ಕಲಹಗಳನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅತಿಯಾದ ನಿದ್ರೆ, ಆಲಸ್ಯ ಮನೋಭಾವ, ಅನ್ಯ ಜನರಲ್ಲಿ ವೈಮನಸ್ಸು. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ರಾಘವೇಂದ್ರ ಸ್ವಾಮಿಯ ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಕಾರ್ಯ ವಿಘಾತ, ಯಾವುದೇ ಕೆಲಸವನ್ನ ನೀವು ಅನ್ಕೊಂಡು ಹೋದ್ರೆ ಅದರಲ್ಲಿ ವಿಘಾತಗಳು, ಇಲ್ಲದೆ ಇರತಕ್ಕಂಥ ಅಘಾತಗಳನ್ನ ಅನುಭವಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಸಾಲ ಬಾಧೆ, ಹಣಕ್ಕೋಸ್ಕರ ಬಹಳಷ್ಟು ಮಾಡಬಾರದ ಕೆಲಸಗಳನ್ನ ಮಾಡ್ತಕ್ಕಂಥ ಸನ್ನಿವೇಶಗಳು ಈ ದಿನ ಸೃಷ್ಟಿಯಾಗತ್ತೆ. ಹಾಗಾಗಿ ಕೆಟ್ಟ ಕೆಟ್ಟ ಕೆಲಸಗಳನ್ನ ದಯಮಾಡಿ ಮಾಡಬೇಡಿ. ಆದಾಯಕ್ಕಿಂತ ಖರ್ಚು ಜಾಸ್ತಿ, ವಿವಾಹಕ್ಕೆ ಅಡಚಣೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಪತ್ನಿಗೆ ಅನಾರೋಗ್ಯ, ಅಂದ್ರೆ ಧನ ವ್ಯಯವನ್ನು ಕೂಡ ಈ ದಿನ ನೀವು ಮಾಡ್ಕೋಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡಿ, ಭಿಕ್ಷುಕರಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಗುರು ಹಿರಿಯರ ದರ್ಶನವನ್ನ ಮಾಡ್ತಕ್ಕಂಥ ಶುಭ ಯೋಗ. ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಹಣವನ್ನ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಕಮಿಷನ್ ಏಜೆಂಟರಿಗೆ ಹೆಚ್ಚಿನ ಕೆಲಸಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ದ್ರವ್ಯ ಲಾಭ ಸಾಯಂಕಾಲದ ಸಮಯಕ್ಕೆ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ, ವಯಸ್ಸಾಗಿರ್ತಕ್ಕಂಥವರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಸುಜಾತ ಅನ್ನೋರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸುಜಾತ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 16/12/1994. ಹುಟ್ಟಿದ ಸಮಯ ಬೆಳಿಗ್ಗೆ 8:16, ಸಂಜೆ ರಾತ್ರಿ 8:16. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಹೇಳಿಮ್ಮ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ನೋಡು, ನಮ್ಮ ಜಾತಕ ಏನ್ ಹೇಳುತ್ತೆ, ಇವರು ಹುಟ್ಟಿದ್ದು ಶುಕ್ರವಾರ, ಹೌದಾ ತಾಯಿ? ಹೌದು ಗುರುಜಿ. ಅಂದ್ರೆ ಇವರ ನಕ್ಷತ್ರ ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಚಂದ್ರದಶ. ಆದ್ರೆ ಈಗ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ರಾಹು ದಶ. ಅಂದ್ರೆ ಮಾಡೋ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳು, ಸ್ವಲ್ಪ ಹೇಳಿದ್ದನ್ನ ಕೇಳದೇ ಇರ್ತಕ್ಕಂಥದ್ದಿರಬಹುದು, ಅಥವಾ ಮನಕ್ಲೇಶಗಳು ಹೆಚ್ಚಾಗಿ ಇವರಿಗೆ ಕಂಡು ಬರುತ್ತೆ. ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತಾರೆ. ಇವರ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಇವರ ಜಾತಕದ ಪ್ರಕಾರ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಷ್ಟಗಳಿಂದ ಮುಕ್ತಿಯನ್ನ ಹೊಂದಬೇಕು ಅನ್ನೋದಾದ್ರೆ ಶುಕ್ರ ರಾಹು ಶಾಂತಿ ಹೋಮವನ್ನ ಆಚರಣೆಯನ್ನ ಮಾಡಿ, ದುರ್ಗಾ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಖಂಡಿತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತಾರೆ. ಜೊತೆಗೆ ಬಂದಿರತಕ್ಕಂಥ ವಿಘ್ನಗಳ ನಿವಾರಣೆಯಾಗತ್ತೆ. ಶುಭ ಕಾರ್ಯಕ್ಕೂ ಕೂಡ ಅನುಕೂಲಗಳಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಈ ರೀತಿ ಮಾಡಿ, ಖಂಡಿತವಾಗಿ ಒಳ್ಳೇದಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿ ತಾಯಿ. ಗುರುಗಳೇ, ಕಾರ್ತಿಕ ಮಾಸದಲ್ಲಿ ನಾವು ನೋಡಿದ ಮಟ್ಟಿಗೆ ಬಹಳಷ್ಟು ಅಪಘಾತಗಳಾಗಿದೆ. ಮೊನ್ನೆಯಷ್ಟೇ ರೈಲು ಅಪಘಾತ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈ ದುರಂತಗಳು ಕಾರ್ತಿಕ ಮಾಸದಲ್ಲೇ ಹೆಚ್ಚಾಗ್ತಿರೋದು ಯಾಕೆ? ಹಾಗೆ ಕಾರ್ತಿಕ ಮಾಸದಲ್ಲಿ ಯಾವ ರಾಶಿಯವರಿಗೆ ಪದೇ ಪದೇ ಅಪಘಾತಗಳು ಉಂಟಾಗತ್ತೆ, ತಿಳಿಸ್ಕೊಡಿ. ಮುಖ್ಯವಾಗಿ ಕಾರ್ತೀಕ ಮಾಸದಲ್ಲಿ ಹೆಚ್ಚಾಗಿ, ಕಾರ್ತೀಕ ಮಾಸ, ಮಾರ್ಗಶಿರ ಮಾಸ, ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷ ನೋಡಿ, ಕಾರ್ತೀಕ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಮಾರ್ಗಶಿರ ಶುಕ್ಲ ಪಕ್ಷ. ಅಂದ್ರೆ ಈ 45 ದಿನಗಳು ಅಂತ ನಾವೇನು ಹೇಳ್ತೀವೋ, ಈ 45 ದಿನಗಳಲ್ಲಿ ಪ್ರಪಂಚದಲ್ಲಿ ಬಹಳಷ್ಟು ಅವಘಡಗಳು ನಡೀತಕ್ಕಂಥ ಸಾಧ್ಯತೆಗಳು. ಯಾವುದೇ ಒಂದು ವಿಚಾರವನ್ನ ನಾವು ನೋಡಿದಾಗ ಪ್ರಕೃತಿಯ ಮೇಲೆ ಇಂಥ ದುರಂತಗಳಾಗ್ತಕ್ಕಂಥ ಸಾಧ್ಯತೆಗಳು, ಸುನಾಮಿ ಬರ್ತಕ್ಕಂಥದ್ದಿರಬಹುದು, ಅಥವಾ ಭೂಕಂಪವಾಗ್ತಕ್ಕಂಥದ್ದಿರಬಹುದು, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೆಲ್ಲ ಕಾರಣ ಏನು? ಚಂದ್ರಬಲ ಅಂತಕ್ಕಂಥದ್ದು. ನೋಡಿ, ಇವತ್ತು ಒಬ್ಬ ಮನುಷ್ಯ ಹೆಚ್ಚಾಗಿ ತಲೆಯಲ್ಲಿ ಇಲ್ಲದೇ ಇರ್ತಕ್ಕಂಥದ್ದನ್ನೆಲ್ಲ ಯೋಚನೆ ಮಾಡ್ತಾನೆ ಅಂದ್ರೆ ಅದಕ್ಕೆ ಚಂದ್ರಬಲದ ಕಾರಣ. ಅದಕ್ಕೆ ವೇದ ಭಾಗದಲ್ಲಿ ನಾವು ಹೇಳ್ತೇವೆ, ಚಂದ್ರಮಾ ಮನಸೋ ಜಾತಃ. ಅಂದ್ರೆ ಮನಸ್ಸನ್ನ ಚಂದ್ರ ನಿಯಂತ್ರಣವನ್ನ ಮಾಡ್ತಾನೆ. ಇವತ್ತು ಯಾವುದಾದ್ರೂ ಒಂದು ವಾಹನದ ಮೇಲೆ ಕೂತು ನೀವು ಚಾಲನೆಯನ್ನ ಮಾಡ್ತಕ್ಕಂತಹ ಸಮಯದಲ್ಲಿ ಮನಸ್ಸನ್ನೆಲ್ಲೋ ಇಟ್ಕೊಂಡು ಎಷ್ಟೋ ಜನ ಅಪಘಾತಗಳನ್ನ ಮಾಡ್ಕೊಂಡಿರುವುದನ್ನ ನಾವು ನೋಡಿದ್ದೇವೆ.
ಅಪಘಾತವಾದ ಮೇಲೆ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಸ್ಟಿಲ್ ಆಗ್ಬಿಟ್ಟೆ ಗುರುಗಳೇ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಏನು ನೋಡಿ? ಮುಖ್ಯವಾಗಿ ಚಂದ್ರಬಲ. ಇತ್ತೀಚೆಗಷ್ಟೇ ನೀವೆಲ್ಲರೂ ಕೂಡ ನೋಡಿದಿರಾ, ಸಂಪೂರ್ಣವಾಗಿರ್ತಕ್ಕಂಥ ಅಂದ್ರೆ ವೈಜ್ಞಾನಿಕ ದೃಷ್ಟಿಯಲ್ಲಿ ನಾವು ನೋಡಿದಾಗ ಭೂಮಿಗೆ ಹತ್ತಿರಕ್ಕೆ ಬಂದಿರತಕ್ಕಂಥ ಚಂದ್ರ, ಸೂಪರ್ ಮೂನ್ ಅಂತಕ್ಕಂಥದ್ದನ್ನ ದರ್ಶನ ಮಾಡಿದ್ದೀರಾ. ಆದರೆ ಆ ಚಂದ್ರನಿಂದ ಬರ್ತಕ್ಕಂಥ ವ್ಯವಸ್ಥೆಗಳನ್ನ ನಾವು ನೋಡಿದಾಗ ಹೆಚ್ಚಾಗಿ ಮಿಥುನ ರಾಶಿಯವರಿಗೆ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ನಾನಾ ರೀತಿಯ ಸಮಸ್ಯೆಗಳು. ಈಗಾಗಲೇ ಬಹಳಷ್ಟು ಜನ ಅವಘಡಗಳನ್ನು ಅನುಭವಿಸ್ತಾ ಇದ್ದಾರೆ, ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅಪಘಾತಗಳೂ ಕೂಡ ಆಗಿದೆ. ಯಾರಿಗೆ? ಈ ಮಿಥುನ ರಾಶಿಯವರಿಗೆ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ. ಯಾಕೆ ಈ ರಾಶಿಯವರಿಗೆ ಇಷ್ಟೆಲ್ಲ ಆಗತ್ತೆ? ಇದಕ್ಕೆಲ್ಲ ಕಾರಣ ಏನಂದ್ರೆ ಗ್ರಹಚಾರ. ಅದಕ್ಕೆ ನೋಡಿ, ಇಂಥ ಒಂದು ರಾಶಿಯವರು ಬರೀ ಮಿಥುನ ರಾಶಿ ವೃಶ್ಚಿಕ ರಾಶಿಯವರು ಮಾತ್ರ ಜಾಗರೂಕತೆಯಿಂದ ಇರಬೇಕು ಅಂತ ಅಲ್ಲ, ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಲಗ್ನಗಳನ್ನ ನೋಡ್ಕೊಳ್ಳಿ. ಅಯ್ಯೋ ನಂದು ಮಿಥುನ ರಾಶಿ ಅಲ್ಲ, ನಂದು ವೃಶ್ಚಿಕ ರಾಶಿ ಅಲ್ಲ ಅಂತ ಅಂದ ತಕ್ಷಣ ಎಲ್ಲರೂ ಕೂಡ ಖುಷಿಯಾಗಬೇಡಿ. ಮಿಥುನ ಲಗ್ನ ವೃಶ್ಚಿಕ ಲಗ್ನದಲ್ಲಿ ಜನನವಾದವರಿಗೂ ಕೂಡ ಅಪಘಾತಗಳಾಗ್ತಕ್ಕಂಥ ಸಂಭವಗಳು. ಯಾಕೆಂದ್ರೆ ಚಂಚಲ ಸ್ವಭಾವ, ಮನಕ್ಲೇಶ, ಯಾವುದೋ ಒಂದು ವಿಚಾರವನ್ನ ತಗೊಂಡು ಆ ವಿಚಾರದಲ್ಲಿ ಬಹಳಷ್ಟು ಮನಸ್ಸನ್ನು ಕೆಡಿಸ್ಕೊಂಡಿರ್ತೀರಾ. ಆ ಮನಸ್ಸನ್ನು ಕೆಡಿಸ್ಕೊಂಡಾಗ ಯಾವುದೋ ಅಂದ್ರೆ 2 ವೀಲರೋ 4 ವೀಲರೋ ತಗೊಂಡು ಡ್ರೈವ್ ಮಾಡ್ಕೊಂಡು ಎಲ್ಲೋ ಹೋಗ್ತಾ ಇರ್ತೀರಾ. ಹೋಗ್ಬೇಕಾದ್ರೆ ಇಲ್ಲದೇ ಇರತಕ್ಕಂಥ ಆಲೋಚನೆಗಳು ಬರುತ್ತೆ. ಆ ಆಲೋಚನೆಗಳು ಬಂದಾಗ ಎಲ್ಲೋ ನಿಮ್ಮ ಪ್ರಜ್ಞೆ ಬೇರೆ ಕಡೆ ಇರುತ್ತೆ. ಆದ್ರೆ ಎದುರುಗಡೆ ಯಾರು ಬರ್ತಾರೆ ಎನ್ನುವುದು ಕೂಡ ಪ್ರಜ್ಞೆ ಇರಲ್ಲ. ಕೈಯಲ್ಲಿ ಸ್ಟೇರಿಂಗ್ ಅನ್ನು ಹಿಡ್ಕೊಂಡಿರ್ತೀರಾ. ಆದ್ರೆ ವ್ಯವಸ್ಥಿತವಾಗಿ ವಾಹನ ಚಾಲನೆಯನ್ನ ಮಾಡಿ, ವ್ಯವಸ್ಥಿತವಾಗಿ ಆ ವಾಹನ ಚಾಲನೆಯನ್ನ ಮಾಡತಕ್ಕಂಥ ಸಮಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ರೋಡ್ ಮೇಲೆ ಇರಬೇಕು. ಆ ರೋಡ್ ಮೇಲೆ ಇರಬೇಕು ಅಂತ ಅಂದ್ರೆ ನಿಮ್ಮ ಮನಸ್ಸು ನಿರಾಳವಾಗಿರಬೇಕು. ಅದಕ್ಕೆ ಹೇಳುವುದು ಅತಿ ಹೆಚ್ಚಾಗಿ ಧ್ಯಾನಗಳನ್ನ ಮಾಡಿ. ತಪೋ ಕೇಂದ್ರಗಳು ಹೆಚ್ಚಾಗಿ ಉತ್ಪತ್ತಿ ಆಗ್ತಾ ಇದೆ. ಏನಕ್ಕೋಸ್ಕರ ನೋಡಿ, ಇವತ್ತು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಚಂಚಲ ಸ್ವಭಾವ ಅಂತಕ್ಕಂಥದ್ದನ್ನ ಬಹಳಷ್ಟು ಇಟ್ಕೊಂಡಿದ್ದಾನೆ. ಆ ಚಂಚಲ ಸ್ವಭಾವದಿಂದಾನೇ ಮಾಡ್ತಕ್ಕಂಥ ಕೆಲಸದಲ್ಲಿ ಅಪಘಾತ, ವಾಹನ ಚಾಲನೆಯಲ್ಲಿ ಅಪಘಾತ, ನಿತ್ಯ ಸುಖದಲ್ಲೂ ಕೂಡ ಅಪಘಾತಗಳನ್ನ ಅವನಾಗಿಯೇ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೌದಲ್ವಾ? ಇಂತಹ ಕೆಲಸವನ್ನ ಖಂಡಿತವಾಗಿ ಮಾಡ್ಕೋಬೇಡಿ. ಹೆಚ್ಚಾಗಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಉದಯ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ, ಉದಯ ಸೂರ್ಯನ ನಮಸ್ಕಾರವನ್ನ ಮಾಡಿ, ಸಾಧ್ಯವಾದಷ್ಟು ಶಾಂತಿ ಮಂತ್ರಗಳನ್ನ ಪಾರಾಯಣವನ್ನ ಮಾಡಿ, ನಿಮ್ಮ ನಿಮ್ಮ ಕುಲದೇವತೆ ಇಷ್ಟ ದೇವತೆಯ ಸ್ತೋತ್ರಗಳನ್ನ ಸೂಕ್ತಗಳನ್ನ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ನಿಮ್ಮ ಮನಸ್ಸೂ ಕೂಡ ವ್ಯವಸ್ಥಿತವಾಗಿ ಹಗುರವಾಗತ್ತೆ, ಮನಸ್ಸೂ ಕೂಡ ನಿರ್ಮಲವಾಗತ್ತೆ. ಆಗ ಅಜ್ಞಾನ ಹೋಗಿ ಸುಜ್ಞಾನ ಪ್ರಾಪ್ತಿಯಾಗತ್ತೆ. ಯಾವ ಯಾವ ಸಮಯದಲ್ಲಿ ಯಾವ ಯಾವ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು ಆಗ ನಿಮಗೆ ವ್ಯವಸ್ಥಿತವಾಗಿ ಅರಿವಾಗುತ್ತೆ. ನಿಮಗೆಲ್ಲರಿಗೂ ಕೂಡ ಆ ನವಗ್ರಹಗಳ ಅನುಗ್ರಹ ಪ್ರಾಪ್ತಿಯಾಗಲಿ, ನಿಮಗೆಲ್ಲರಿಗೂ ಕೂಡ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ನಿಮ್ಮ ಕುಲದೇವತೆಯನ್ನ, ನವಗ್ರಹ ದೇವತೆಯನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಗುರುಗಳ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಕಾರ್ತಿಕ ಮಾಸದಲ್ಲಿ ಯಾವ ರಾಶಿಯವರಿಗೆ ಅಪಘಾತಗಳು ಉಂಟಾಗತ್ತೆ ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇನ್ನು ಯಾರ್ಯಾರಿಗೆ ಕರೆಸಿಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರೋಡ್, ಬೆಂಗಳೂರು. ದೂರವಾಣಿ ಸಂಖ್ಯೆಗಳು 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ಹಾಗೆ ನೀವು www.astrobrahma.in ಲಾಗಿನ್ ಆಗಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮ. ನಾವು ಹೊಡುವಂತಹ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನ ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.